ಇನ್ನು ಚಿತ್ರದುರ್ಗದಲ್ಲಿ ರೇಣುಕಸ್ವಾಮಿ ಸಮಾಧಿಯನ್ನ ತೆರವುಗೊಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ರುದ್ರಭೂಮಿಯನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸದ್ಯ ಸಮಾಧಿಗಳನ್ನು ತೆರವು ಮಾಡಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ರುದ್ರಭೂಮಿಯಲ್ಲಿದ್ದ ರೇಣುಕಸ್ವಾಮಿ ಸಮಾಧಿಯನ್ನು ತೆರವು ಮಾಡಿದ್ದಾರೆ. ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇರುವ ಹಿನ್ನೆಲೆ ಈಗ ಆ ಸಮಾಧಿಯನ್ನ ತೆರವು ಮಾಡಿದ್ದಾರೆ. 3 ತಿಂಗಳ ಹಿಂದೆ ತೆರವು ಕಾರ್ಯ ಮಾಡಿದ್ದಾರೆ ಸಿಬ್ಬಂದಿ. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗಾಗಲೇ ಜೈಲಲ್ಲಿದೆ. ಈ ಕಡೆ ರೇಣುಕಸ್ವಾಮಿ ಸಮಾಧಿಯನ್ನ ತೆರವು ಮಾಡಿದ್ದಾರೆ. ಕಾರಣ ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿಯ ಹಿನ್ನೆಲೆ ಈ ಸಮಾಧಿಯನ್ನ ತೆರವುಗೊಳಿಸಿದ್ದಾರೆ. ನೋಡಿ, 3 ತಿಂಗಳ ಹಿಂದೆನೆ ಈ ತೆರವು ಕಾರ್ಯ ನಡೆದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಸಿಬ್ಬಂದಿಯಿಂದ. ರುದ್ರಭೂಮಿಯಲ್ಲಿದ್ದ ರೇಣುಕಸ್ವಾಮಿ ಸಮಾಧಿಯನ್ನು ತೆರವು ಮಾಡಿದ್ದಾರೆ. ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿಯ ಹಿನ್ನೆಲೆ ಅಲ್ಲಿರುವಂತಹ ಸಮಾಧಿಗಳನ್ನು ತೆರವು ಮಾಡುವಂಥ ಅನಿವಾರ್ಯತೆ, ಈ ಕಾಮಗಾರಿಗಾಗಿ ಸಮಾಧಿಗಳನ್ನು ತೆರವು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯ ರೇಣುಕಸ್ವಾಮಿ ಸಮಾಧಿಯನ್ನು ಕೂಡ ತೆರವು ಮಾಡಿದ್ದಾರೆ. ಮತ್ತೊಂದು ಕಡೆ ಕೇಸ್ ಇನ್ನೂ ನಡೀತಾ ಇದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಸ್ವಾಮಿಯನ್ನ ಕೊಲೆ ಮಾಡಿದ ಆರೋಪ ಇವರೆಲ್ಲರ ಮೇಲೆ ಇದೆ. ಈಗ ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಈ ಕಡೆ ರೇಣುಕಸ್ವಾಮಿ ಸಮಾಧಿಯನ್ನ ತೆರವು ಮಾಡಿದ್ದಾರೆ ಅಭಿವೃದ್ಧಿಯ ವಿಚಾರದಲ್ಲಿ. ಇನ್ನು ಚಿತ್ರದುರ್ಗದಲ್ಲಿ ರೇಣುಕಸ್ವಾಮಿ ಸಮಾಧಿಯನ್ನ ತೆರವುಗೊಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ರುದ್ರಭೂಮಿಯನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸದ್ಯ ಸಮಾಧಿಗಳನ್ನು ತೆರವು ಮಾಡಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ರುದ್ರಭೂಮಿಯಲ್ಲಿದ್ದ ರೇಣುಕಸ್ವಾಮಿ ಸಮಾಧಿಯನ್ನು ತೆರವು ಮಾಡಿದ್ದಾರೆ. ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇರುವ ಹಿನ್ನೆಲೆ ಈಗ ಆ ಸಮಾಧಿಯನ್ನು ತೆರವು ಮಾಡಿದ್ದಾರೆ. 3 ತಿಂಗಳ ಹಿಂದೆ ತೆರವು ಕಾರ್ಯ ಮಾಡಿದ್ದಾರೆ ಸಿಬ್ಬಂದಿ. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗಾಗಲೇ ಜೈಲಲ್ಲಿದೆ. ಈ ಕಡೆ ರೇಣುಕಸ್ವಾಮಿ ಸಮಾಧಿಯನ್ನ ತೆರವು ಮಾಡಿದ್ದಾರೆ. ಕಾರಣ ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿಯ ಹಿನ್ನೆಲೆ ಈ ಸಮಾಧಿಯನ್ನ ತೆರವುಗೊಳಿಸಿದ್ದಾರೆ. ನೋಡಿ, 3 ತಿಂಗಳ ಹಿಂದೆನೆ ಈ ತೆರವು ಕಾರ್ಯ ನಡೆದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಸಿಬ್ಬಂದಿಯಿಂದ. ರುದ್ರಭೂಮಿಯಲ್ಲಿದ್ದ ರೇಣುಕಸ್ವಾಮಿ ಸಮಾಧಿಯನ್ನು ತೆರವು ಮಾಡಿದ್ದಾರೆ. ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿಯ ಹಿನ್ನೆಲೆ ಅಲ್ಲಿರುವಂತಹ ಸಮಾಧಿಗಳನ್ನು ತೆರವು ಮಾಡುವಂಥ ಅನಿವಾರ್ಯತೆ, ಈ ಕಾಮಗಾರಿಗಾಗಿ ಸಮಾಧಿಗಳನ್ನು ತೆರವು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯ ರೇಣುಕಸ್ವಾಮಿ ಸಮಾಧಿಯನ್ನು ಕೂಡ ತೆರವು ಮಾಡಿದ್ದಾರೆ. ಮತ್ತೊಂದು ಕಡೆ ಕೇಸ್ ಇನ್ನೂ ನಡೀತಾ ಇದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಸ್ವಾಮಿಯನ್ನ ಕೊಲೆ ಮಾಡಿದ ಆರೋಪ ಇವರೆಲ್ಲರ ಮೇಲೆ ಇದೆ. ಈಗ ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಈ ಕಡೆ ರೇಣುಕಸ್ವಾಮಿ ಸಮಾಧಿಯನ್ನ ತೆರವು ಮಾಡಿದ್ದಾರೆ ಅಭಿವೃದ್ಧಿಯ ವಿಚಾರದಲ್ಲಿ. ಇನ್ನು ಚಿತ್ರದುರ್ಗದಲ್ಲಿ ರೇಣುಕಸ್ವಾಮಿ ಸಮಾಧಿಯನ್ನ ತೆರವುಗೊಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ರುದ್ರಭೂಮಿಯನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸದ್ಯ ಸಮಾಧಿಗಳನ್ನು ತೆರವು ಮಾಡಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ರುದ್ರಭೂಮಿಯಲ್ಲಿದ್ದ ರೇಣುಕಸ್ವಾಮಿ ಸಮಾಧಿಯನ್ನು ತೆರವು ಮಾಡಿದ್ದಾರೆ. ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇರುವ ಹಿನ್ನೆಲೆ ಈಗ ಆ ಸಮಾಧಿಯನ್ನ ತೆರವು ಮಾಡಿದ್ದಾರೆ. 3 ತಿಂಗಳ ಹಿಂದೆ ತೆರವು ಕಾರ್ಯ ಮಾಡಿದ್ದಾರೆ ಸಿಬ್ಬಂದಿ. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗಾಗಲೇ ಜೈಲಲ್ಲಿದೆ. ಈ ಕಡೆ ರೇಣುಕಸ್ವಾಮಿ ಸಮಾಧಿಯನ್ನ ತೆರವು ಮಾಡಿದ್ದಾರೆ. ಕಾರಣ ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿಯ ಹಿನ್ನೆಲೆ ಈ ಸಮಾಧಿಯನ್ನ ತೆರವುಗೊಳಿಸಿದ್ದಾರೆ.
ನೋಡಿ 3 ತಿಂಗಳ ಹಿಂದೆನೇ ಈ ತೆರವು ಕಾರ್ಯ ನಡೆದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಸಿಬ್ಬಂದಿಯಿಂದ. ರುದ್ರಭೂಮಿಯಲ್ಲಿದ್ದ ರೇಣುಕಸ್ವಾಮಿ ಸಮಾಧಿಯನ್ನು ತೆರವು ಮಾಡಿದ್ದಾರೆ. ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿಯ ಹಿನ್ನೆಲೆ ಅಲ್ಲಿರುವಂತಹ ಸಮಾಧಿಗಳನ್ನು ತೆರವು ಮಾಡುವಂಥ ಅನಿವಾರ್ಯತೆ, ಈ ಕಾಮಗಾರಿಗಾಗಿ ಸಮಾಧಿಗಳನ್ನು ತೆರವು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯ ರೇಣುಕಸ್ವಾಮಿ ಸಮಾಧಿಯನ್ನು ಕೂಡ ತೆರವು ಮಾಡಿದ್ದಾರೆ. ಮತ್ತೊಂದು ಕಡೆ ಕೇಸ್ ಇನ್ನೂ ನಡೀತಾ ಇದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಸ್ವಾಮಿಯನ್ನು ಕೊಲೆ ಮಾಡಿದ ಆರೋಪ ಇವರೆಲ್ಲರ ಮೇಲೆ ಇದೆ. ಈಗ ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಈ ಕಡೆ ರೇಣುಕಸ್ವಾಮಿ ಸಮಾಧಿಯನ್ನು ತೆರವು ಮಾಡಿದ್ದಾರೆ ಅಭಿವೃದ್ಧಿಯ ವಿಚಾರದಲ್ಲಿ. ಇನ್ನು ಚಿತ್ರದುರ್ಗದಲ್ಲಿ ರೇಣುಕಸ್ವಾಮಿ ಸಮಾಧಿಯನ್ನ ತೆರವುಗೊಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ರುದ್ರಭೂಮಿಯನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸದ್ಯ ಸಮಾಧಿಗಳನ್ನು ತೆರವು ಮಾಡಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ರುದ್ರಭೂಮಿಯಲ್ಲಿದ್ದ ರೇಣುಕಸ್ವಾಮಿ ಸಮಾಧಿಯನ್ನು ತೆರವು ಮಾಡಿದ್ದಾರೆ. ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇರುವ ಹಿನ್ನೆಲೆ ಈಗ ಆ ಸಮಾಧಿಯನ್ನು ತೆರವು ಮಾಡಿದ್ದಾರೆ. 3 ತಿಂಗಳ ಹಿಂದೆ ತೆರವು ಕಾರ್ಯ ಮಾಡಿದ್ದಾರೆ ಸಿಬ್ಬಂದಿ. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗಾಗಲೇ ಜೈಲಲ್ಲಿದೆ. ಈ ಕಡೆ ರೇಣುಕಸ್ವಾಮಿ ಸಮಾಧಿಯನ್ನು ತೆರವು ಮಾಡಿದ್ದಾರೆ. ಕಾರಣ ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿಯ ಹಿನ್ನೆಲೆ ಈ ಸಮಾಧಿಯನ್ನು ತೆರವುಗೊಳಿಸಿದ್ದಾರೆ. ನೋಡಿ 3 ತಿಂಗಳ ಹಿಂದೆನೇ ಈ ತೆರವು ಕಾರ್ಯ ನಡೆದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಸಿಬ್ಬಂದಿಯಿಂದ. ರುದ್ರಭೂಮಿಯಲ್ಲಿದ್ದ ರೇಣುಕಸ್ವಾಮಿ ಸಮಾಧಿಯನ್ನು ತೆರವು ಮಾಡಿದ್ದಾರೆ. ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿಯ ಹಿನ್ನೆಲೆ ಅಲ್ಲಿರುವಂತಹ ಸಮಾಧಿಗಳನ್ನು ತೆರವು ಮಾಡುವಂಥ ಅನಿವಾರ್ಯತೆ, ಈ ಕಾಮಗಾರಿಗಾಗಿ ಸಮಾಧಿಗಳನ್ನು ತೆರವು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯ ರೇಣುಕಸ್ವಾಮಿ ಸಮಾಧಿಯನ್ನು ಕೂಡ ತೆರವು ಮಾಡಿದ್ದಾರೆ. ಮತ್ತೊಂದು ಕಡೆ ಕೇಸ್ ಇನ್ನೂ ನಡೀತಾ ಇದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಸ್ವಾಮಿಯನ್ನು ಕೊಲೆ ಮಾಡಿದ ಆರೋಪ ಇವರೆಲ್ಲರ ಮೇಲೆ ಇದೆ. ಈಗ ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಈ ಕಡೆ ರೇಣುಕಸ್ವಾಮಿ ಸಮಾಧಿಯನ್ನು ತೆರವು ಮಾಡಿದ್ದಾರೆ ಅಭಿವೃದ್ಧಿಯ ವಿಚಾರದಲ್ಲಿ.